ಹಲೋ, ನಮಸ್ತೆ. ಇವತ್ತು ಬನ್ನಂಜೆ ತರಗತಿಯಲ್ಲಿ ಡಬಲ್ ಈಕ್ವಲ್ ಮತ್ತು ಟ್ರಿಪಲ್ ಈಕ್ವಲ್ ವ್ಯತ್ಯಾಸ ನೋಡೋಣ ಬನ್ನಿ. ಡಬಲ್ ಈಕ್ವಲ್ ಲೂಸ್ ಮ್ಯಾಚ್ ಅಂತೀವಿ, ಟ್ರಿಪಲ್ ಈಕ್ವಲ್ ಸ್ಟ್ರಿಕ್ಟ್ ಮ್ಯಾಚ್ ಅಂತೀವಿ. ಇದರದ್ದು ಅರ್ಥ ಏನಂದ್ರೆ, ಡಬಲ್ ಈಕ್ವಲ್ ಬರೀ ವ್ಯಾಲ್ಯೂ ಚೆಕ್ ಮಾಡುತ್ತೆ, ಅದೇ ಟ್ರಿಪಲ್ ಈಕ್ವಲ್ ವ್ಯಾಲ್ಯೂ ಮತ್ತು ಡೇಟಾ ಟೈಪ್ ಎರಡನ್ನೂ ಚೆಕ್ ಮಾಡುತ್ತೆ. ಇದಕ್ಕೆ ಈಗ ಒಂದು ಎತ್ತಿಗೆ ನೋಡೋಣ ಬನ್ನಿ. ಸೊ ಈ ಕೋಡಿಂಗ್ ಎತ್ತಿಗೆಯಲ್ಲಿ ವೇರ್ ಎ ಈಕ್ವಲ್ ಟು ನ್ಯೂಮರಿಕಲ್ 5 ಇದೆ, ಅದೇ ವೇರ್ ಬಿ ಈಕ್ವಲ್ ಟು ಸ್ಟ್ರಿಂಗ್ 5 ಇದೆ. ಸೊ ಈಗ ಇದು ನನ್ನ ಕೋಡ್ನ ರನ್ ಮಾಡಿದಾಗ ಫಾಲ್ಸ್ ಮತ್ತು ಟ್ರೂ ಬಂತು. ಅದೇ ಎ ಟ್ರಿಪಲ್ ಈಕ್ವಲ್ ಟು ಬಿ ಫಾಲ್ಸ್ ಬಂತು, ಅದೇ ಎ ಡಬಲ್ ಈಕ್ವಲ್ ಟು ಬಿ ಟ್ರೂ ಬಂತು. ಯಾಕೆಂದರೆ ಇದು ಎ ಡಬಲ್ ಟ್ರಿಪಲ್ ಈಕ್ವಲ್ ಟು ಬಿ ವ್ಯಾಲ್ಯೂ ಪ್ಲಸ್ ಡೇಟಾ ಟೈಪ್ನು ಚೆಕ್ ಮಾಡುತ್ತೆ. ಸೊ ಅದಕ್ಕೆ ಫಾಲ್ಸ್ ಬರುತ್ತೆ, ಯಾಕಂದರೆ ಇದು ಸ್ಟ್ರಿಂಗ್ ಮತ್ತು ನ್ಯೂಮರಿಕಲ್ ಎರಡು ಸೇಮ್ ಅಲ್ಲ. ಅದೇ ಎ ಡಬಲ್ ಈಕ್ವಲ್ ಟು ಬಿ ಟ್ರೂ ಬಂತು, ಜಸ್ಟ್ ವ್ಯಾಲ್ಯೂ ಚೆಕ್ ಮಾಡುತ್ತೆ. ಸೊ ಎ ಎರಡರಲ್ಲೂ 5 ಇರೋದ್ರಿಂದ ಟ್ರೂ ಬಂತು. ಸೊ ಈಗ ನಮ್ಮ ಪ್ರತಿನಿತ್ಯದ ಜಾವಾಸ್ಕ್ರಿಪ್ಟ್ ಕೋಡಿಂಗಲ್ಲಿ ಯಾವಾಗಲೂ ಟ್ರಿಪಲ್ ಈಕ್ವಲ್ ಟು ಯೂಸ್ ಮಾಡಬೇಕು, ಡಬಲ್ ಈಕ್ವಲ್ಸ್ ಯೂಸ್ ಮಾಡಬಾರ್ದು. ಸೊ ಇದು ಯಾಕೆ ಅಂತ ಇದಕ್ಕೊಂದು ಎತ್ತಿಗೆ ನೋಡೋಣ. ಸೊ ಈಗ ನಾನೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಸೊ ಈಗ ನಮ್ಮದು HTML ಕೋಡಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ನಾವು ಕೊಟ್ಟಿರ್ತೀವಿ ಯೂಸರ್ಗೆ. ಸೊ ಅದನ್ನು ಅವರು ಎಸ್ ಆ್ಯಂಡ್ ನೋ ಅಂತ ರೇಡಿಯೋ ಬಟನ್ ಕೊಟ್ಟು ಅವರು ಅವರು ಅಕ್ಸೆಪ್ಟ್ ಮಾಡಿದ್ರೆ ಎಸ್ಸು, ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನೋ. ಬಟ್ ಇದು ಆಪ್ಷನಲ್ ಇರುತ್ತೆ, ಅವರು ಎರಡಲ್ಲಿ ಯಾವುದು ಸೆಲೆಕ್ಟ್ ಮಾಡ್ದೇನೂ ಇರ್ಬೋದು, ಅದೂ ಆಪ್ಷನ್ ಇರುತ್ತೆ. ಸೊ ಅವ್ರು ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ ನಮ್ಮದು ಜಾವಾಸ್ಕ್ರಿಪ್ಟ್ ಕೋಡಿಗೆ ಯೂಸರ್ ಇನ್ಪುಟ್ ಅಂತ ವೇರಿಯೇಬಲ್ ಇರುತ್ತೆ, ಅದಕ್ಕೆ ಟ್ರೂ ಬರುತ್ತೆ. ಅದೇ ನೋ ಸೆಲೆಕ್ಟ್ ಮಾಡಿದಾಗ ಫಾಲ್ಸ್ ಬರುತ್ತೆ. ಅದೇ ನಥಿಂಗ್ ಏನು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಎಂಟಿ ಸ್ಟ್ರಿಂಗ್ ಬರುತ್ತೆ. ಸೊ ಇವಾಗ ಡಬಲ್ ಈಕ್ವಲ್ಸ್ ಈ ಕಂಡೀಷನ್ಸಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಜಸ್ಟ್ ನಾನೀಗ ಫಸ್ಟು ಅವ್ರು ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ ಟ್ರೂ ಅಂತ ಬರುತ್ತೆ. ಸೊ ಇವಾಗ ಏನು ಬರಬೇಕು, ಸೊ ಇವಾಗ ಇದು ರನ್ ಮಾಡಿದಾಗ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಯೂಸರ್ ಸೆಲೆಕ್ಟೆಡ್ ಎಸ್ ಫಾರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಅದೇ ಈಗ ಫಾಲ್ಸ್ ಅಂತ ಅವ್ರು ನೋ ಅಂತ ಸೆಲೆಕ್ಟ್ ಮಾಡಿದಾಗ ಫಾಲ್ಸ್ ಅಂತ ಬರುತ್ತೆ. ಸೊ ಈಗ ಇದು ರನ್ ಮಾಡಿದಾಗ ಯೂಸರ್ ಸೆಲೆಕ್ಟೆಡ್ ನೋ ಫಾರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರುತ್ತೆ, ಯಾಕಂದರೆ ಯೂಸರ್ ಇನ್ಪುಟ್ ಫಾಲ್ಸ್ ಬರುತ್ತೆ. ಅದೇ ಯೂಸರ್ ಈಗ ಏನೂ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಎಂಟಿ ಸ್ಟ್ರಿಂಗ್ ಬರುತ್ತೆ. ಸೊ ಆವಾಗ ಇದನ್ನು ನಾವು ರನ್ ಮಾಡಿದಾಗ ಔಟ್ಪುಟ್ ಇದು ಬರಬೇಕಿತ್ತು, ಯೂಸರ್ ಡಿಡ್ ನಾಟ್ ಆಪ್ಟ್ ಫಾರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಬಟ್ ನಮಗೆ ಯೂಸರ್ ಸೆಲೆಕ್ಟೆಡ್ ನೋ ಅಂತ ಬಂತು. ಸೊ ಇದು ಯಾಕೆಂದರೆ ಡಬಲ್ ಈಕ್ವಲ್ಸು ಬರೀ ವ್ಯಾಲ್ಯೂ ಚೆಕ್ ಮಾಡುತ್ತೆ, ಕರೆಕ್ಟಾ? ಸೊ 0 ಎಂಟಿ ಸ್ಟ್ರಿಂಗ್ ಎಂಟಿ ಅರೇ ಅದೆಲ್ಲ ಫಾಲ್ಸ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಎಂಟಿ ಸ್ಟ್ರಿಂಗ್ ಬಂದಾಗ ಸೊ ಅದ್ರದ್ದು ಬರೀ ಜಸ್ಟ್ ವ್ಯಾಲ್ಯೂ ಚೆಕ್ ಮಾಡುತ್ತೆ, ಡೇಟಾ ಟೈಪ್ ಚೆಕ್ ಮಾಡಲ್ಲ ಡಬಲ್ ಈಕ್ವಲ್ಸ್. ಸೊ ಅದಕ್ಕೆ ಅದು ಫಾಲ್ಸ್ ಕಂಡೀಷನ್ಸ್ನ ಈ ಎಲ್ಸ್ ಇಫ್ಗೆ ಮ್ಯಾಚ್ ಆಗುತ್ತೆ. ಸೊ ಇವಾಗ ನಾವು ಟ್ರಿಪಲ್ ಈಕ್ವಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಈ ಎತ್ತಿಗೆಯಲ್ಲಿ. ಸೊ ಇವಾಗ ನಾನಿದು ಕಮೆಂಟ್ ಮಾಡ್ತೀನಿ. ಸೊ ಈಗ ಯೂಸರ್ ಏನು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಎಂಟಿ ಸ್ಟ್ರಿಂಗ್ ಬರುತ್ತೆ. ಸೊ ರನ್ ಮಾಡಿದಾಗ ಯೂಸರ್ ಡಿಡ್ಂಟ್ ಆಪ್ಟ್ ಫಾರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರುತ್ತೆ. ಸೊ ಇದು ಈ ಡಬಲ್ ಈಕ್ವಲ್ಸ್ ಎಂಟಿ ಸ್ಟ್ರಿಂಗ್ ಬಂದಾಗ ಯೂಸರ್ ಇನ್ಪುಟ್ ಫಾಲ್ಸ್ ಎಕ್ಸಿಕ್ಯೂಟ್ ಆಗೋದು ಅದನ್ನೊಂಥರ ಬಗ್ ಅಂತೀವಿ, ಕೋವೇರಿಯೇಷನ್ ಬಗ್ ಅಂತೀವಿ. ಸೊ ಇಂಥ ಬಗ್ಗನ್ನೆಲ್ಲ ನಾವು ಅವಾಯ್ಡ್ ಮಾಡೋಕ್ಕೆ ಯಾವಾಗಲೂ ಟ್ರಿಪಲ್ ಈಕ್ವಲ್ನ ಯೂಸ್ ಮಾಡಬೇಕು. ಸೊ ಇವತ್ತಿನ ನೋಡಿಯೋಗೆ ಇಷ್ಟೇ, ನನ್ನಿ.